3 ತಂಡಗಳಾಗಿ ಮಾಡ್ಕೊಂಡು ಪ್ರತಿ ಜಿಲ್ಲೆಗೂ ಸಹ ವಕ್ಫ್ ಮಂಡಳಿಯಿಂದ ಆಗಿರ್ತಕ್ಕಂಥ ಇವತ್ತು ಏನು ರಾಜ್ಯ ಸರ್ಕಾರ ತುಷ್ಟೀಕರಣದ ರಾಜಕಾರಣ ಮಾಡಲಿಕ್ಕೆ ಹೊರಟಿದೆ, ರೈತರಿಗೆ, ದೀನ ದಲಿತರಿಗೆ, ಮಠಮಾನ್ಯಗಳಿಗೆ, ಸಾರ್ವಜನಿಕರಿಗೆ ಇವತ್ತು ಪ್ರತಿಯೊಬ್ಬ ರೈತನೂ ಸಹ ತನ್ನ RTCಯನ್ನು ತಾವು ನೋಡ್ಕೋಬೇಕು ಹೋಗಿ ತಾಲೂಕು ಆಫೀಸಲ್ಲಿ. ಅಂಥ ಒಂದು ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಭಾಳ ಅನ್ಯಾಯ. ರೈತರು ಸುಮಾರು 500 ವರ್ಷಗಳಿಂದ ಅವರ ಜಮೀನುಗಳಲ್ಲಿ ಉಳುಮೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವರ RTC ಬದಲಾವಣೆಗಳಾಗ್ತಾ ಇರೋದು ನೋಡಿದ್ರೆ ರೈತರು ಭಯಭೀತರಾಗಿದ್ದಾರೆ. ಮಠಮಾನ್ಯಗಳ ಆಸ್ತಿಗಳು ಒಂದು ಕಡೆ, ರುದ್ರಭೂಮಿಗಳು ಏನು ಸ್ಮಶಾನಗಳು, ಆ ಜಾಗಗಳು, ಮತ್ತು ಶಾಲಾ ಕಾಲೇಜುಗಳು, ಅನೇಕಾರು ಹೋಟ್ಲುಗಳು, ಇವೆಲ್ಲವನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಅವೆಲ್ಲವನ್ನು ರಕ್ಷಣೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ 3 ತಂಡಗಳ ಮೂಲಕ ಒಂದು ಕಡೆ ಅಧ್ಯಕ್ಷರ ನೇತೃತ್ವದಲ್ಲಿ, ಇನ್ನೊಂದು ಕಡೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ R. ಅಶೋಕ್ ಅವರ ನೇತೃತ್ವದಲ್ಲಿ, ಇನ್ನೊಂದು ಕಡೆ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ 3 ತಂಡಗಳಾಗಿ ಇಡೀ ರಾಜ್ಯವನ್ನು ಪ್ರವಾಸ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ಎಲ್ಲ ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ಆಯಾ ಜಿಲ್ಲೆಗಳಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಸಹಾಯವಾಣಿಯನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಈ ಸಹಾಯವಾಣಿಗೆ 9 ಜನರುಗಳ ಫೋನ್ ನಂಬರನ್ನು ಸಹ ನಾವು ಹಾಕಿದ್ದೀವಿ. ಸಾರ್ವಜನಿಕರಿಗೆ ಈ ಸಹಾಯವಾಣಿಯನ್ನು ಮಾಡಿದ್ದೇವೆ. ಏನಾದರೂ ನಿಮ್ಮ ಜಮೀನು, ನಿಮ್ಮ RTC ಬದಲಾವಣೆ ಆಗಿದ್ದರೆ, ನಿಮಗೇನಾದರೂ ವಕ್ಫ್ ಮಂಡಳಿಯಿಂದ ಸಮಸ್ಯೆ ಆಗಿದ್ದರೆ ದಯಮಾಡಿ ಸಹಾಯವಾಣಿಗೆ ಕರೆ ಮಾಡ್ಬೋದು. ಈ ಸಹಾಯವಾಣಿಗೆ ಬಂದು ಮಾಹಿತಿಯನ್ನು ಕೊಡ್ಬೋದು. ನಮ್ಮ ಭಾರತೀಯ ಜನತಾ ಪಾರ್ಟಿ ಆಫೀಸ್ಗೂ ಸಹ ನಾವು ಇದನ್ನು ಮಾಹಿತಿಯನ್ನು ಕೊಡ್ಬೋದು ನೀವು ಅಂತಕ್ಕಂಥದ್ದನ್ನ ಈಗಾಗಲೇ ನಾವು ಹೇಳಿದ್ದೇವೆ. ಮತ್ತು ವಿಶೇಷವಾಗಿ ಈಗಾಗಲೇ ನಮ್ಮ ತಂಡ ಇಲ್ವಾಲದಲ್ಲಿರ್ತಕ್ಕಂಥ ಶಾಲೆಗೆ ಭೇಟಿ ಕೊಟ್ಟಿದೆ. ಇಲ್ವಾಲದಲ್ಲಿ ಶಾಲೆಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು, ಆ ಶಾಲೆಯ ಈ RTCಯಲ್ಲಿ ನೋಡ್ಬೋದು 54 ಸರ್ವೆ ನಂಬರು, 34 ಕುಂಟೆ. ಇದನ್ನು ಈಗಾಗಲೇ ವಕ್ಫ್ ಮಂಡಳಿಗೆ ಅಂತೇಳಿ RTCನಲ್ಲಿ ಬದಲಾವಣೆ ಆಗಿದೆ. ಇದು ಒಂದು ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಮೊದಲನೆಯ ಒಂದು ಪ್ರಕರಣ. ಹಾಗೆ ಗುಂಡೂರಾವ್ ನಗರದಲ್ಲಿರ್ತಕ್ಕಂಥ ಸ್ಮಶಾನ ಏನಿದೆ ಅದು ಸಹ ವಕ್ಫ್ ಮಂಡಳಿಯ ಆಸ್ತಿಯಾಗಿ ಪರಿವರ್ತನೆ ಆಗಿದೆ. ಈಗಾಗಲೇ ನಮ್ಮ ತಂಡ ಹೋಗಿ ಅಲ್ಲಿ ಆ ಮಹಿಳೆಯರನ್ನ, ಅಲ್ಲಿಯ ಸಾರ್ವಜನಿಕರನ್ನ ವಿಚಾರ ಮಾಡ್ತಾ ಇರ್ತಕ್ಕಂಥ ಈ ತಂಡ ಈಗಾಗಲೇ ಹೋಗಿ ನಮ್ಮ ಎಲ್ಲ ಸಾರ್ವಜನಿಕರು ಅಲ್ಲಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಅವರು ಹೋಗಿ ಭೇಟಿ ಮಾಡಿ ಮಾಹಿತಿಗಳನ್ನ ಕಲೆ ಹಾಕುವಂಥ ಕೆಲಸವನ್ನು ಈಗಾಗಲೇ ನಾವು ಮಾಡಿದ್ದೇವೆ.